ಈ ಆಷಾಢ ಮಾಸ ಮುಗೀತಿದ್ದಾಗೆ ಪ್ರಪ್ರಥಮವಾಗಿ ನಾವು ಕಾಣ್ತಕ್ಕಂತಹ ಹಬ್ಬ ಭೀಮನ ಅಮಾವಾಸ್ಯೆ ಅಂತ ಹೇಳಿ. ಈ ಭೀಮನ ಅಮಾವಾಸ್ಯೆಯನ್ನು ಮಾಡುವಂಥದ್ದು ಯಾಕಾಗಿ? ಹೆಣ್ಣು ಮಕ್ಕಳ ಸೌಭಾಗ್ಯಕ್ಕಾಗಿ, ಸೌಭಾಗ್ಯದ ಒಂದು ಸಂಕೇತವಾಗಿ ಮಾಡ್ತಕ್ಕಂತಹ ಹಬ್ಬ ಈ ಭೀಮನ ಅಮಾವಾಸ್ಯೆ. ಹಾಗಾಗಿ ಪತಿಯನ್ನು ಉಳಿಸಿಕೊಂಡಂತಹ ವಿಶೇಷವಾದ ಕಥೆಯನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು ಈ ಭೀಮನ ಅಮಾವಾಸ್ಯೆ. ಈ ಅಮಾವಾಸ್ಯೆಗೂ ಒಂದು ಹಬ್ಬವನ್ನು ನಾವು ಮಾಡಿದ್ದೀವಿ. ಆ ದಿವಸವೂ ಕೂಡ ಬಹಳಷ್ಟು ವಿಶೇಷತೆಯನ್ನು ಹೊಂದಿರತಕ್ಕಂಥದ್ದು. ಈ ಆಷಾಢ ಮಾಸದ ಕೊನೆಯ ಭಾಗವಾಗಿ ಬರುವಂತಹ ಈ ಅಮಾವಾಸ್ಯೆಯ ದಿವಸ ಬಹಳ ವಿಶೇಷವಾಗಿ ಮಾಡುವಂತಹ ಈ ವ್ರತದಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ಗಂಡಸರಿಗೆ ಆಯಸ್ಸು ವೃದ್ಧಿಯಾಗೋದಕ್ಕೋಸ್ಕರ ಮಾಡ್ತಕ್ಕಂತಹ ವ್ರತವಾಗಿರುತ್ತೆ. ಈ ದಿವಸ ನಾವು ಮಾಡ್ತಕ್ಕಂತಹ ನೈವೇದ್ಯವಾದರೂ ಏನು? ಸಿಹಿಯನ್ನು ಮಾಡುವಂಥದ್ದು. ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಇತ್ತೀಚೆಗೆ ಭೀಮನ ಅಮಾವಾಸ್ಯೆ ಅಂದರೆ ಹೆಂಗಾಗಿದೆ ಅಂದರೆ, ಅವತ್ತು ಒಂದಿನ ಗಂಡನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಫೋಟೋ ಹಾಕಿಬಿಟ್ರೆ ಅಲ್ಲಿಗೆ ಪತಿ ಪತ್ನಿ ತುಂಬ ಅನ್ಯೋನ್ಯವಾಗಿದ್ದಾರೆ ಅನ್ನೋ ಅರ್ಥದಲ್ಲಿ, ಅಂದರೆ ಎಲ್ಲವೂ ಕೂಡ ತೋರ್ಪಡಿಕೆಗೆ ಅನ್ನೋ ಥರದಲ್ಲಿ ಆಗಿಬಿಟ್ಟಿದೆ. ನಿಜವಾಗ್ಲೂ ಆ ಹಬ್ಬನ ಯಾಕೆ ಆಚರಣೆ ಮಾಡಬೇಕು, ಅದರ ಹಿಂದಿರೋ ಸಂಗತಿಗಳೇನು, ಇದನ್ನು ಅರ್ಥ ಮಾಡಿಕೊಂಡು ಹಬ್ಬ ಆಚರಣೆ ಮಾಡೋರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಹೀಗಾಗಿ ಭೀಮನ ಅಮಾವಾಸ್ಯೆ ಇದರ ಆಚರಣೆಯ ಮಹತ್ವ ಏನು ಅಂತ ತಿಳಿಸ್ಬಿಡಿ, ನಂತರದಲ್ಲಿ ಅದರ ನೈವೇದ್ಯಕ್ಕೆ ಹೋಗೋಣ. ಭೀಮನ ಅಮಾವಾಸ್ಯೆಯಲ್ಲಿ ಮಾಡುವಂಥದ್ದು ಹಿಂದೆ ಋಷಿಮುನಿಗಳ ಕಾಲದಲ್ಲಿ ಒಂದು ಪೌರಾಣಿಕ ಹಿನ್ನೆಲೆ ಇದೆ, ಒಂದು ಕಥೆ ಇದೆ. ಒಂದು ರಾಜನಿಗೆ ಒಬ್ಬ ರಾಜಕುಮಾರ ಒಬ್ಬನೇ ಮಗ ಇರ್ತಾನೆ. ಆ ಮಗ ತುಂಬ ಚಿಕ್ಕದಾಗಿ ಹೇಳ್ತೀನಿ, ತುಂಬ ನಾನು ಅದನ್ನು ಎಲಾಬರೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಆ ಮಗನೇ ಬಹಳ ಅತ್ಯಂತ ಯೋಗ್ಯನಾದಂತಹ ಮಗ, ದೇಶದ ಬಗ್ಗೆ ತುಂಬ ರಕ್ಷಣೆಯನ್ನು ಕಾಳಜಿಯನ್ನು ಹೊಂದಿರ್ತಕ್ಕಂಥವನು, ಮತ್ತು ಒಳ್ಳೆಯ ವಿದ್ಯಾವಂತ, ಬುದ್ಧಿವಂತ, ಈ ತರಹ ಸಗುಣ ಸಂಪನ್ನನಾಗಿರ್ತಕ್ಕಂತಹ ರಾಜಕುಮಾರ ದಿಢೀರನೇ ಅವನು ಅಸುನೀಗ್ತಾನೆ. ಅಂತಹ ಸಂದರ್ಭದಲ್ಲಿ ರಾಜ ಮಹಾರಾಜರಿಗೆಲ್ಲರಿಗೂ ತಮ್ಮ ಮಕ್ಕಳು ಮುಂದಿನ ಪೀಳಿಗೆಯನ್ನು ನೋಡುವಂತೆ ಆಗಬೇಕು ಅನ್ನುವ ಕನಸಿದ್ದೇ ಇರುತ್ತೆ. ಹಾಗಾಗಿ ಅವನಿಗೆ ಮದುವೆಯನ್ನು ಮಾಡಲಿಲ್ಲ, ಅವನು ರಾಜ್ಯಭಾರ ಮಾಡಿದ್ದನ್ನು ನೋಡಲಿಲ್ಲ, ಏನನ್ನು ನೋಡಲಿಲ್ಲ, ಅಸುನೀಗ್ಬಿಟ್ನಲ್ಲ ಅಂಥೇಳಿ ತುಂಬ ದುಃಖ ತಪ್ತರಾಗಿ ರಾಜ ರಾಣಿ ಇಬ್ಬರೂ ಯೋಚನೆ ಮಾಡಿಕೊಂಡು ಏನಾದರೂ ಮಾಡಿ ಈ ಶವಕ್ಕೆ ಆದರೂ ಒಂದು ಮದುವೆಯನ್ನು ಮಾಡಿ ನಾವು ಕಣ್ ತುಂಬ್ಕೋಬೇಕು ಅಂತ ಯೋಚನೆ ಮಾಡಿ ನೋಡಿದಾಗ, ಯಾರು ಕೊಡ್ತಾರೆ ಶವಕ್ಕೆ ಹೆಣ್ಣನ್ನು? ಯಾರೂ ಕೊಡೋದಿಲ್ಲ. ಊರಲ್ಲೆಲ್ಲ ಡಂಗುರ ಹೊಡಿಸ್ತಾನೆ, ರಾಜ್ಯಭಾರವೆಲ್ಲೋ ನಿಮ್ಮದೇ ಆಗತ್ತೆ ಅಂತೆಲ್ಲ ಹೇಳ್ತಾನೆ. ಏನು ಹೇಳಿದ್ರೂ ಕೂಡ ಯಾರೂ ಒಪ್ಕೊಳ್ಳೋದಿಲ್ಲ. ಆಗ ಒಬ್ಬ ಬ್ರಾಹ್ಮಣ ತುಂಬ ಕಡು ಬಡವ, ಅವನಿಗೆ 5 ಜನ ಹೆಣ್ಣು ಮಕ್ಕಳಿರ್ತಾರೆ. ಇಷ್ಟೊಂದು ಜನ, ಮತ್ತು ಮನೆ ತುಂಬ ಮಕ್ಕಳಿದ್ದು 6 ಜನ ಗಂಡು ಮಕ್ಕಳಿರ್ತಾರೆ. ಆದರೆ ಒಪ್ಪತ್ತಿಗೆ ತಿಂದರೆ ಒಪ್ಪತ್ತಿಗೆ ಊಟ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಯಾರು ಒಬ್ಬರು ತ್ಯಾಗ ಮಾಡಿದರೆ ಬಾಕಿದವರೆಲ್ಲ ಚೆನ್ನಾಗಿರಬಹುದು, 1,00,000 ವರಹ ಕೊಡ್ತೀನಿ ಅಂತ ಬೇರೆ ಮಹಾರಾಜ ಹೇಳಿದ್ದಾನೆ ಅಂಥೇಳಿ ಅವನು ಯಾರೋ ಹೇಳಿದ್ರು ಅಂತ ಹೇಳಿ ಕಳಿಸಿ ಸೇನಾಧಿಪತಿಗಳನ್ನು ಕಳಿಸಿ ಕೇಳಿದಾಗ, ಬ್ರಾಹ್ಮಣ ಮನೆಯಲ್ಲಿ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಬೇಡ ಬೇಡ ಅಂತಾರೆ. ಆದರೂ ಕೂಡ ಕೊನೆಯಲ್ಲಿ ಒಬ್ಬ ಮಗಳನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ನೀನು ಒಬ್ಬಳು ತ್ಯಾಗ ಮಾಡಿದ್ರೆ ನಿನ್ನ ಒಡ ಹುಟ್ಟಿದವರೆಲ್ಲರೂ ಸಂತೋಷವಾಗಿರ್ತಾರೆ, ಒಪ್ಕೊ ಅಂಥೇಳಿ. ಆ ಹುಡುಗಿ ಒಪ್ಕೋತಾಳೆ. ಅವಳನ್ನು ಒಪ್ಪಿಸಿ ಕರ್ಕೊಂಡು ಬಂದು ಅವಳಿಗೆ ಎಲ್ಲಿ ಮದುವೆ? ಸ್ಮಶಾನದಲ್ಲಿ ಚಿತೆಯ ಮೇಲೆ ಮಲಗಿರ್ತಕ್ಕಂತಹ ರಾಜಕುಮಾರನ ಜೊತೆಯಲ್ಲಿ ಈ ಚಿಕ್ಕ ಹುಡುಗಿಗೆ ಮದುವೆಯನ್ನು ಮಾಡ್ತಾರೆ. ಅವತ್ತಿನ ದಿವಸ ಅಮಾವಾಸ್ಯೆ ಆಗಿರುತ್ತೆ. ಆ ಅಮಾವಾಸ್ಯೆಯ ದಿವಸ ಎಲ್ಲರೂ ಮದುವೆ ಮಾಡಿಬಿಟ್ಟು ತಮ್ಮ ಕೆಲಸ ಆಯಿತು ಅಂತ ಎಲ್ಲರೂ ಹೊರಟೋಗ್ತಾರೆ. ಈ ಒಂದೇ ಸಣ್ಣ ಹುಡುಗಿ ಸ್ಮಶಾನ, ಕಾರ್ಗತ್ತಲು, ಎಲ್ಲಿ ನೋಡಿದರೂ ಕತ್ತಲು, ಏನು ಬೆಳಕೇ ಇಲ್ಲ, ಭಯ, ಒಂಥರ ಎಲ್ಲ ಕಡೆ ಗೂಬೆಗಳೆಲ್ಲ ಕೂಗ್ತಾ ಇರುವಂತಹ ಶಬ್ದ, ಕಾಡು ಮೃಗಗಳು ಕೂಗ್ತಾ ಇರುವಂತಹ ಶಬ್ದದಲ್ಲಿ ಭಯಭೀತಳಾಗಿ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ. ಪ್ರಾರ್ಥನೆಯನ್ನು ಮಾಡಿದಾಗ ಪಾರ್ವತಿ ಪರಮೇಶ್ವರರು, ಅಯ್ಯೋ, ಒಂದು ಸಣ್ಣ ಹುಡುಗಿ ಇಷ್ಟೊಂದು ಸಂಕಟದಲ್ಲಿದೆ ಅಂಥೇಳಿ ಪ್ರತ್ಯಕ್ಷರಾದಾಗ ನನಗೆ ಯಾಕಿಂತಹ ದುಸ್ಥಿತಿ ಅಂತ ಹೇಳಿ ಕೇಳಿದಾಗ ಪಾರ್ವತಿ ಹೇಳ್ತಾಳೆ, ನಾನು ಒಂದು ಸಣ್ಣ ವ್ರತವನ್ನು ಹೇಳ್ತೀನಿ, ನೀನು ಮಾಡು, ನಿನ್ನ ಗಂಡನಿಗೆ ಆಯಸ್ಸು ವೃದ್ಧಿಯಾಗತ್ತೆ, ಅವನು ಬದುಕಿ ಬರ್ತಾನೆ ಅಂತ ಹೇಳಿ. ಆಗ ಅವಳು ಹೇಳಿದಂತೆ 2 ದೀಪಗಳನ್ನು ದೀಪಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ದೀಪಸ್ತಂಭವನ್ನು ಮಾಡಿಕೊಂಡು ಅದಕ್ಕೆ ನೀನು ಮಣ್ಣಿನಲ್ಲಿಯೇ ಮಾಡಿಕೊಂಡು ಒಂದು ಪೂಜೆಯನ್ನು ಮಾಡಿ ಆರಾಧನೆಯನ್ನು ಮಾಡು ಅಂತ ಹೇಳ್ತಾರೆ. ಆಗ ಆ ಹುಡುಗಿಯಲ್ಲಿದ್ದ ಮಣ್ಣನ್ನೇ ಸಂಗ್ರಹ ಮಾಡಿ ಅದನ್ನೇ ಒಂದು ದೀಪದ ರೀತಿಯಲ್ಲಿ ಮಾಡಿ, ಅಲ್ಲಿದ್ದ ಗಿಡಗಳ ಹಾಲನ್ನೇ ತಂದು ಹಾಕಿ ಅದನ್ನು ದೀಪದ ರೀತಿಯಲ್ಲಿ ಮಾಡಿ, ಆ ಗಿಡದ ಎಲೆ ಮರಗಳಲ್ಲಿ ಇದ್ದಂಥ ಉದುರಿದಂಥ ಎಲೆಗಳನ್ನೇ ಪತ್ರಪುಷ್ಪಗಳು ಅಂತ ಭಾವಿಸಿ
ಅಲ್ಲೇನಿಲ್ಲ. ಆದರೂ ಆ ಭಾವನೆಯಿಂದ ಪೂಜೆಯನ್ನು ಭಾಳ ಭಕ್ತಿಯಿಂದ ಮಾಡಿ ಅಲ್ಲಿಯೇ ಇದ್ದಂತಹ ಒಂದು ನಾರನ್ನು ತೆಗೆದು ದಾರವಾಗಿ ಕಟ್ಟಿಕೊಂಡು ಆ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಮಾಡಿದಾಗ ಅವಳಿಗೆ ಪರಮೇಶ್ವರ ಆಶೀರ್ವಾದ ಮಾಡ್ತಾನೆ. ನಿನ್ನ ಪತಿಗೆ ಆಯುಸ್ಸು ಬರುತ್ತೆ ಮತ್ತು ಅವನು ಪುನರ್ಜನ್ಮವನ್ನು ಪಡಿತಾನೆ ಅಂಥೇಳಿ ಆ ಚಿತೆಯ ಮೇಲಿದ್ದಂತಹ ವ್ಯಕ್ತಿ ಮತ್ತೆ ಬದುಕಿ ಬರ್ತಾನೆ. ಆಗ ಅಷ್ಟೇ ಅಲ್ಲ, ಅವಳ ಕೋರಿಕೆ ಮೇಲೆ ಅಲ್ಲಿಯೇ ಒಂದು ಸಣ್ಣ ಒಂದು ಅರಮನೆ ನಿರ್ಮಾಣ ಆಗಿ ಅಲ್ಲಿ ಅವರಿಬ್ಬರು ಚೆನ್ನಾಗಿರ್ತಾರೆ. ಆಮೇಲೆ ರಾಜಾರಾಣಿ ಎಲ್ಲ ಬಂದು ತುಂಬ ಸಂತೋಷ ಪಡ್ತಾರೆ. ಅದೆಲ್ಲ ಕತೆ ಇರಲಿ. ಅಂದರೆ ಈ ಅಮಾವಾಸ್ಯೆಯ ದಿವಸ ಯಾರು ಪರಮೇಶ್ವರನನ್ನು ದೀಪದಲ್ಲಿ ಆವಾಹನೆಯನ್ನು ಮಾಡಿ ಅದಕ್ಕೊಂದು ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಸಿಹಿಯನ್ನು ನೈವೇದ್ಯವಾಗಿ ಕೊಡ್ತಾರೆ, ಈ ರೀತಿ ಮಾಡಿದಾಗ ಪರಮೇಶ್ವರನ ಕೃಪೆಯಿಂದ ಗಂಡಸರಿಗೆ, ಮನೆಯಲ್ಲಿರ್ತಕ್ಕಂತಹ ಗಂಡಸರಿಗೆ ಆಯಸ್ಸು ಆರೋಗ್ಯ ವೃದ್ಧಿಯಾಗತ್ತೆ ಅನ್ನುವಂತಹ ಒಂದು ಪುರಾಣೋಕ್ತವಾದಂತಹ ಕಥೆಯನ್ನು ನಾವು ಕೇಳ್ತೀವಿ. ಅಂದರೆ ಇದು ಕೇವಲ ಪತಿ ಪೂಜೆ ಅಲ್ಲ, ಪರಮೇಶ್ವರನ ಪೂಜೆ, ಪರಮೇಶ್ವರನಿಗೆ ಪೂಜೆ, ಪರಮೇಶ್ವರನ ಪೂಜೆಯನ್ನು ಮಾಡಿ ಪತಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಪತಿಗಾಗಿ ಪತಿಯನ್ನು ಪೂಜೆ ಮಾಡೋದು ಅಂತಲ್ಲ, ಪತಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂತಹ ಪೂಜೆ ಅನ್ನುವಂಥದ್ದು. ಅವತ್ತಿನಿಂದನೂ ಕೂಡ ಈ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಕೂಡ ಪರಮೇಶ್ವರನನ್ನು ಧ್ಯಾನ ಮಾಡೋದ್ರ ಮುಖಾಂತರ ಮನೆಯಲ್ಲಿ ಗಂಡಸರಿಗೆ ಆಯಸ್ಸು ಆರೋಗ್ಯ ವೃದ್ಧಿಯಾಗತ್ತೆ ಅನ್ನುವಂಥದ್ದು ಈ ಭೀಮನ ಅಮಾವಾಸ್ಯೆ. ಸರಿ, ಭೀಮನ ಅಮಾವಾಸ್ಯೆ ದಿನ ಮಾಡೋ ಭಕ್ಷ್ಯ ಭೋಜನಗಳು ಅಥವಾ ಇಡುವ ನೈವೇದ್ಯದಲ್ಲೂ ಕೂಡ ಆ ಸೀಸನ್ಗೆ ತಕ್ಕಂಗೆ, ಅಂದರೆ ಆಗಿನ ಪ್ರಕೃತಿಯಲ್ಲಾಗ್ತಿರುವ ಬದಲಾವಣೆಗೆ ತಕ್ಕಂತೆ ಆರೋಗ್ಯ ಅಥವಾ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದೇನಾದರೂ ಪ್ರಯತ್ನ ಆಗುತ್ತಾ? ಖಂಡಿತ. ನಮ್ಮಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಂದೊಂದು ಇಂಥದ್ದಂಥ ನಿಗದಿಯಾಗಿ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಸಾಧಾರಣವಾಗಿ ಯಾವುದೇ ರೀತಿಯ ಪೂಜೆಯನ್ನು ಮಾಡುವಾಗ ಸಿಹಿ ಪದಾರ್ಥವನ್ನು ಮಾಡುವಂಥದ್ದು ಅಭ್ಯಾಸ. ಯಾಕೆ ಅಂದರೆ ಲವಣ ಮತ್ತು ಕ್ಷಾರ ಇವ್ಯಾವುದು ಇರಬಾರ್ದು ಅನ್ನುವಂಥದ್ದು ಆಯುರ್ವೇದ ಹೇಳುವಂಥದ್ದು. ಅಂದರೆ ತುಂಬ ಹುಳಿ ಉಪ್ಪು ಖಾರ ಎಲ್ಲವೂ ಇರ್ತಕ್ಕಂಥದ್ದನ್ನು ಯಾಕೆ ನೈವೇದ್ಯಕ್ಕೆ ಇಡಲ್ಲ ಅಂದರೆ, ಯಾವುದೇ ಪೂಜೆಯನ್ನು ಮಾಡಿದಾಗ ಬೆಳಗ್ಗಿನಿಂದ ಉಪವಾಸ ಇರ್ತಾರೆ. ಉಪವಾಸ ಇದ್ದಾಗ ಉಪವಾಸದ ಮುರಿಯುವಂತಹ ಹಂತದಲ್ಲಿ ನಾವೇನು ಮಾಡ್ತೀವಿ, ಏನನ್ನು ನೈವೇದ್ಯ ಮಾಡಿರ್ತೀವಿ ಅದನ್ನೇ ಮೊಟ್ಟ ಮೊದಲಿಗೆ ಪ್ರಸಾದ ಅಂತ ಸ್ವೀಕಾರವನ್ನು ಮಾಡ್ತಕ್ಕಂಥದ್ದು. ಈ ಪ್ರಸಾದ ಸ್ವೀಕಾರ ಮಾಡುವ ಭಕ್ಷ್ಯ ಹೇಗಿರಬೇಕು, ಶರೀರದಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನು, ಯಾವುದೇ ಅವಯವಗಳಿಗೆ ತೊಂದರೆಯನ್ನು ಮಾಡಬಾರ್ದು. ಯಾವುದೇ ಅಂದರೆ ಲಿವರ್ ಪ್ರಮುಖವಾಗಿ, ಲಿವರ್ಗೆ ನಾವು ತಿಂದಂತಹ ಆಹಾರ ಸರಿಯಾದ ಒಂದು ಅದಕ್ಕೆ ನಾವು ಆಯುರ್ವೇದದಲ್ಲಿ ಪರಿಪಾಕ ಅಂತ ಹೇಳ್ತೀವಿ. ಆ ರೀತಿ ಅದು ರಾಸಾಯನಿಕ ಕ್ರಿಯೆ ಒಳಗೊಂಡು ಅದು ಮತ್ತೆ ಜೀರ್ಣಕ್ರಿಯೆ ಆಗಬೇಕಾದಾಗ ಏನಾಗುತ್ತೆ, ಲಿವರ್ ಡ್ಯಾಮೇಜ್ ಆಗುವಂತಹ ಸಮಸ್ಯೆ ಇರುತ್ತೆ. ಸಣ್ಣ ಉದಾಹರಣೆ, ಲಿವರ್ಗೆ ಸಂಬಂಧಪಟ್ಟಂತಹ ಯಾರಿಗಾದರೂ ಜಾಂಡೀಸ್ನಂತಹ ಸಮಸ್ಯೆಗಳು ಬಂದಾಗ ಅವರಿಗೆ ಏನನ್ನು ಹೇಳ್ತಾರೆ, ಹೆಚ್ಚಿನ ಹಸಿಮೆಣಸಿನ್ಕಾಯಿ, ಖಾರ ಇರತಕ್ಕಂಥದ್ದು, ಜಿಡ್ಡು ಹೆಚ್ಚಿರ್ತಕ್ಕಂಥದ್ದು, ಈ ಥರ ಪದಾರ್ಥ ತಿನ್ನಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಕೇವಲ ತುಪ್ಪ, ಬೆಲ್ಲ, ಹಾಲು, ಗೋಧಿ ಹಿಟ್ಟು ಈ ತರಹ ಪರಿಕರಗಳನ್ನು ಉಪಯೋಗ ಮಾಡಿಯೇ ಆಹಾರವನ್ನು ತಯಾರು ಮಾಡಬೇಕು ಅಂತ ಹೇಳುವಂತಹ ಒಂದು ಪದ್ಧತಿ. ಹಾಗಾಗಿ ಭಗವಂತನಿಗೆ ನೈವೇದ್ಯವನ್ನು ಏನು ಮಾಡ್ತೀವಿ, ಪ್ರಪ್ರಥಮವಾಗಿ ನಾವು ಅದನ್ನೇ ಸೇವನೆ ಮಾಡೋದು. ಹಾಗೆ ಸೇವನೆ ಮಾಡಿದಾಗ ಶರೀರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅನ್ನುವಂತಹ ಒಂದು ಹಿನ್ನೆಲೆ ಇರಬಹುದು. ಹಾಗಾಗಿ ಈ ಸಿಹಿಯಾಗಿರುವಂಥ ಮಧುರವಾಗಿರ್ತಕ್ಕಂಥ ಆಹಾರವನ್ನು ಸೇವನೆಗೆ ಮಾಡಿ ಅನ್ನೋಕ್ಕೋಸ್ಕರ ನೈವೇದ್ಯವನ್ನು ಮಾಡಿರುವಂಥದ್ದು. ಅದರಿಂದಾಗಿ ಮತ್ತು ಶಿವನಿಗೆ ನಾವು ಮತ್ತೊಂದು ಏನು ಉಪಯೋಗ ಮಾಡ್ತೀವಿ, ನಾವು ಏನೇ ಎಷ್ಟೇ ಹೂ ತರಲಿ, ಏನೇ ತರಲಿ, ಕನಿಷ್ಠ ಒಂದೇ ಒಂದು ದಳವಾದರೂ ಕೂಡ ಬಿಲ್ವ ಪತ್ರೆಯನ್ನು ತರ್ತೀವಿ. ಬಿಲ್ವ ಪತ್ರೆಯನ್ನು ಕೂಡ ನಾವು ಪೂಜೆ ಮಾಡಿದ ನಂತರ ಒಂದು ಬಿಲ್ವ ಪತ್ರೆಯನ್ನು ಸೇವನೆಯನ್ನು ಮಾಡಬೇಕು. ಸಾಧಾರಣವಾಗಿ ಇದನ್ನು ಯಾರೂ ಮಾಡಲ್ಲ, ಕೊಟ್ಟರೆ ಇಲ್ಲ ತಲೆಗೆ ಇಟ್ಕೊಳ್ತಾರೆ, ಇಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾರೆ. ಆದರೆ ಬಿಲ್ವ ಪತ್ರೆಯನ್ನು ಸೇವನೆ ಮಾಡೋದ್ರಿಂದ ಶರೀರದಲ್ಲಿ ಹೆಚ್ಚು ಕಡಿಮೆ ಒಂದು 100 ರೀತಿಯ ಕಾಯಿಲೆಯನ್ನು ವಾಸಿ ಮಾಡ್ತಕ್ಕಂತಹ ಶಕ್ತಿ ಬಿಲ್ವ ಪತ್ರೆಗೆ ಇರುತ್ತೆ. ಹಾಗಾಗಿ ಈ ಪತ್ರೆಗಳನ್ನು ಪ್ರಸಾದವಾಗಿ ಕೊಡ್ತಕ್ಕಂಥದ್ದು, ಆ ಪತ್ರೆಗಳನ್ನು ಯಾವುದೇ ಹಬ್ಬದಲ್ಲಿ ಯಾವುದೇ, ಅದನ್ನು ಬೇಕಾದ್ರೆ ನಾನು ಬೇರೆ ಬೇರೆ ಸಮಯದಲ್ಲಿ ಹೇಳ್ತೀನಿ, ಎಲ್ಲ ಪತ್ರೆಗಳಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನು. ಈ ಬಿಲ್ವ ಪತ್ರೆ ಹೃದಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಶ್ವಾಸಕೋಶವನ್ನು ಶುದ್ಧಿಗೊಳಿಸ್ತಕ್ಕಂಥದ್ದು, ಕಫವನ್ನು ಕರಗಿಸ್ತಕ್ಕಂಥದ್ದು, ಈ ರೀತಿ ತುಂಬ ಕೆಲಸವನ್ನು ಬಿಲ್ವ ಪತ್ರೆ ಮಾಡಿಕೊಡುತ್ತೆ. ಹಾಗಾಗಿ ಒಂದು ದಳ ಬಿಲ್ವ ಪತ್ರೆಯನ್ನು ಸೇವನೆ ಮಾಡಿ ತದನಂತರದಲ್ಲಿ ಮಧುರವಾಗಿರತಕ್ಕಂತಹ ಭಕ್ಷ್ಯವನ್ನು ನೈವೇದ್ಯ ಮಾಡಿರ್ತಕ್ಕಂಥದ್ದನ್ನು ಸೇವನೆ ಮಾಡಿ ಆ ನಂತರದಲ್ಲಿ
ನಾವು ಬೇರೆ ಆಹಾರವನ್ನು ಸೇವನೆ ಮಾಡೋದ್ರಿಂದ ಯಾವುದೇ ದೋಷ ಶರೀರಕ್ಕಾಗಲ್ಲ. ಹಾಗಾಗಿ ಹಬ್ಬಗಳನ್ನು ಮತ್ತು ಈ ಭೀಮನ ಅಮಾವಾಸ್ಯೆಯಲ್ಲಿ ಭಂಡಾರ ಹೊಡೆಯೋದು ಅಂತ ಹೇಳಿ ಕೂಡ ಅಭ್ಯಾಸ ಇದೆ. ಹೊಸಲಿನ ಮೇಲೆ ಆ ಭಂಡಾರವನ್ನು ಮಾಡಿ ಗಂಡು ಮಕ್ಕಳಿದ್ರೆ ಅವ್ರ ಕೈಯಲ್ಲಿ ಹೊಡಿಸಿ, ಅಂದರೆ ಅಣ್ಣ ತಂಗಿಯರು ಪ್ರೀತಿ ವಿಶ್ವಾಸವನ್ನು ಗಳಿಸಲಿ ಅನ್ನೋಕ್ಕೋಸ್ಕರ ಈ ರೀತಿ ಹಬ್ಬದ ಆಚರಣೆಗಳಿಂದ ಏನಾಗುತ್ತೆ, ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಭಾಳ ಬಾಂಧವ್ಯ ಬೆಳೆಯುತ್ತೆ. ಇವಾಗ ನೋಡಿ, ಆ ಕಾಲಕ್ಕೆ ದೂರ ದೂರ ಹೋಗಿದ್ದರೂ ಕೂಡ ಈ ಹಬ್ಬ ಹರಿದಿನಗಳಲ್ಲಿ ಭೀಮನ ಅಮಾವಾಸ್ಯೆ ಇರ್ಬೋದು, ನಾಗರ ಪಂಚಮಿ ಇರ್ಬೋದು, ಓಡಿ ಬರೋರು ಅಣ್ಣ ತಮ್ಮಂದರು ಮನೆಗೆ ಬಂದು ಆ ಒಂದು ನೆವದಲ್ಲಾದರೂ ಕೂಡ ಅಣ್ಣ ತಂಗಿಯರು ಒಬ್ರಿಗೊಬ್ಬರಿಗೆ ಕುಶಲೋಪರಿ ಮಾತಾಡಿಕೊಂಡು ಸಂತೋಷವಾಗಿ ಕೆಲವು ಕಾಲ ಕಳೆಯುವಂತಹ ಅವಕಾಶಗಳಿರ್ತಾಯಿತ್ತು. ಹಬ್ಬವನ್ನು ಬಿಟ್ಟಾಗ ಇದೆಲ್ಲವೂ ತಪ್ಪಿ ಹೋಗ್ತಾ ಇದೆ. ಹಾಗಾಗಿ ಇದೆಲ್ಲ ಒಡ ಹುಟ್ಟಿದವರ ಹಬ್ಬ ಅನ್ನುವ ಲೆಕ್ಕಕ್ಕೆ ಕೂಡ ಬರುತ್ತೆ.